ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನೆ ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಅಫಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತಯಾಚನೆಯನ್ನ ಮಾಡಿದ್ದಾರೆ. ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನೆ ಮಿಂಚಿನ ಸಂಚಾರ ಮಾಡುತ್ತಿದ್ದಾರೆ. ದಿನನಿತ್ಯವೂ ಕೂಡ ಅಫಜಲ್ಪುರ ತಾಲೂಕಿನಲ್ಲಿ ಮತಯಾಚನೆ ಮಾಡಿದ್ದಾರೆ. ಅಫಜಲ್ಪುರ ತಾಲೂಕಿನ ಗೊಬ್ಬೂರು ಬಿ ಗ್ರಾಮದಲ್ಲಿ ರಾಧಾಕೃಷ್ಣ ಅವರಿಗೆ ಭರ್ಜರಿ ಸ್ವಾಗತ ಕೋರಿದ್ದಾರೆ ಗ್ರಾಮಸ್ಥರು. ಇನ್ನು ಪ್ರಚಾರಕ್ಕೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಗೊಬ್ಬೂರು ಬಿ ಗ್ರಾಮದಲ್ಲಿನ ಸಮಾವೇಶದಲ್ಲಿ ರಾಧಾಕೃಷ್ಣ ಮತಬೇಟೆ ನಡೆಸಿದರು. ಈ ಸಮಾವೇಶದಲ್ಲಿ ಬಿಆರ್ ಪಾಟೀಲ್, ಎಂವೈ ಪಾಟೀಲ್ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಭಾಗಿಯಾಗಿದ್ದರು. ಸ್ಥಳೀಯ ಕಾಂಗ್ರೆಸ್ ಶಾಸಕರ ಒಂದು ಬಲ ಕೂಡ ಸಿಕ್ಕಿದೆ ಅವರಿಗೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಡಿಸಿಕೊಂಡು ಈಗ ಚುನಾವಣೆ ಎದುರಿಸ್ತಾ ಇದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಅಪಾರವಾದಂಥ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನರು ಜಮಾವಣೆಗೊಳ್ಳುತ್ತಿದ್ದಾರೆ ಅವರ ಕಾರ್ಯಕ್ರಮಕ್ಕೆ. ದಾರಿ ತಪ್ತಾ ಇದ್ದಾರೆ. ನೀವು ಬಿಜೆಪಿ ಅವರಿಗೆ ನೀವು ಊಟದಲ್ಲಿ ಕೂಡ ಬಿಡಬಾರ್ದು. ಕಷ್ಟಪಟ್ಟು ನೀವೇನು ದುಡಿತಾ ಇದ್ದೀರಾ ಆ ದುಡ್ಡನ್ನು ನಾವು ನೀವು ನಿಮ್ಮ ದುಡ್ಡುಗಳನ್ನು ನೀವು ವಾಪಸ್ ಕೊಡ್ತಾ ಇದ್ದು ನಿಮಗೆ ಏನು ವ್ಯವಸಾಯ ಮಾಡ್ತಾ ಇಲ್ಲ. 57,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು 5 ಗ್ಯಾರಂಟಿಯನ್ನು ನಾವು ತಲುಪಿಸ್ತಾ ಇದ್ದೀವಿ. ಅದಕ್ಕೆ ಇವರು ದಾರಿ ತಪ್ಪದಂತ ಇದ್ದಾರೆ. ಮಕ್ಕಳಿಗೆ ಶಿಕ್ಷಣ ಕೊಡೋದು ದಾರಿ ತಪ್ಪಿಸದ, ಮಕ್ಕಳಿಗೆ ಪುಸ್ತಕ ಖರೀದಿ ಮಾಡೋದು ದಾರಿ ತಪ್ಪಿಸದ. ಏನ್ ನಿಮ್ಮ ಕಾಲದಲ್ಲಿ ಸಾಲ ಮಾಡಿದ್ರಲ್ಲ ಆ ಸಾಲ EMI ತೀರಿಸ್ತಾ ಇದ್ದಾರೆ ಜನರು, ಆ ಸಾಲ ತೀರಿಸ್ತಾ ಇದ್ದಾರೆ, ಅದು ದಾರಿ ತಪ್ಪದ. ಪೌಷ್ಟಿಕ ಆಹಾರ ನಮ್ಮ ಮಕ್ಕಳಿಗೆ ಕೊಡೋದು ಅದು ದಾರಿ ತಪ್ಪದ. ನೀವೇನು ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಜ್ಯೋತಿ ಯೋಜನೆಯಿಂದ ಏನ್ 8,000 10,000 ಪ್ರತಿ ವರ್ಷ ಪ್ರತಿ ತಿಂಗಳು ಉಳಿಸ್ತಾ ಇದ್ದೀರಾ? ತಾವು ಹೋಗಿ ಬಂಗಾರ ಖರೀದಿ ಮಾಡ್ತಾ ಇದ್ದೀರಾ? ಏನ್ ಮನೆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ? ತಾವು ಹೇಳಬೇಕು. ಬಿಜೆಪಿ ಬಂದ ಕೇಳಿ ಏನಪ್ಪ ಇದಕ್ಕೆ ಬಿಟ್ಟಿ ಭಾಗ್ಯ ಅಂತೀರಲ್ಲ. ನಾವು ಕಷ್ಟಪಟ್ಟು ಈ ಉಳಿಬಿದ್ದಲ್ಲಿ ರಕ್ತ ಕುದಿಸಿ ಬೇರೆ ಸುರಿಸಿ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಆ ಕೆಲಸದಿಂದ ಏನು ದುಡ್ಡು ಬಂದು ನಾವು ಸರ್ಕಾರಿ ಕೊಡ್ತಾ ಇದೀವಿ ತೆರಿಗೆ ರೂಪದಲ್ಲಿ. ಆ ತೆರಿಗೆ ನಮ್ಗೆ ವಾಪಸ್ ಬರ್ತಾ ಇದೆ. ನಿಮಗೆ ಬೇರೆ ಆಗ್ತಾ ಇದೆಯೋ ಅಂತ ಕೇಳಬೇಕು. ನೀವು ನಾವು ಕೊಡ್ತಾ ಇದ್ದೀವಿ. ಇವ್ರೇನ್ ಮಾಡ್ತಾ ಇದ್ದಾರೆ ಇವತ್ತು ಹೇಳ್ಬೇಕು. ನಾನಿವತ್ತು ರಾಧಾಕೃಷ್ಣ ಅವರಿರ್ಬೋದು, ತಿಪ್ಪಣ್ಣಪ್ಪ ಅವರಿರ್ಬೋದು, ಬಾಬುರಾವ್ ಅವರಿರ್ಬೋದು, ನಾವೆಲ್ಲರೂ ಕೂಡ ಈ 5 ಗ್ಯಾರಂಟಿ ನಿಮ್ಮ ಮನೆ ತಲುಪಿಸ್ಬಿಟ್ಟು ನಾವು ನಿಮ್ಮ ಹತ್ರ ಕೇಳಕ್ ಬಂದಿದ್ದೀವಿ. ಅವರೇನ್ ಕೆಲಸ ಮಾಡಿದ್ದಾರೆ ಇವತ್ತು? ಬೆಲೆ ಏರಿಕೆ ಬಗ್ಗೆ ಏನಾದ್ರು ಮಾತನಾಡ್ತಾರ ಇವತ್ತು? ಅದ್ರ ಬಗ್ಗೆ ಏನಿಲ್ಲ. ಆರ್ಥಿಕ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. 10 ವರ್ಷ ಆಯ್ತು ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದು, 5 ವರ್ಷ ಆಯ್ತು ಉಮೇಶ್ ಜಾಧವ್ ಸಂಸದರಾಗಿ. ಒಂದು ಪುಟ್ಟಿ ಚಿತ್ರದುರ್ಗ ಅಥವಾ ಕಲಬುರಗಿಗೆ ಹಾಕಿರೋ ಬಂದಿದ್ದಾರೆ ನಾವು. ಕೇಂದ್ರ ಲೆಕ್ಕ ಕೊಡಿ ಸ್ವಾಮಿ, ಲೆಕ್ಕ ಕೊಡಿ. ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಓಟಿಲ್ಲ. ಕಾಂಗ್ರೆಸ್ ಪಕ್ಷ ನಮ್ಮ ಲೆಕ್ಕ ಮುಂದೆ ಇರ್ತಾ ಇದೆ. ಈ ಪುಕ್ಸಟೆ ಬಿಟ್ಟಿ ಭಾಗ್ಯಗಳು ತಗೊಂಡು ದಾರಿ ತಪ್ತಾ ಇದ್ದಾರೆ. ನೀವು ಬಿಜೆಪಿ ಅವರಿಗೆ ನೀವು ಊಟದಲ್ಲಿ ಕೂಡ ಬಿಡಬಾರ್ದು. ನೀವು